ಕೊಹಿನೂರು ವಜ್ರ ಒಂದು ಕಾಲದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮತ್ತು ಬೆಲೆ ಬಾಳುವ ವಜ್ರವಾಗಿತ್ತು ಅಂತ ಹೇಳಲಾಗುತ್ತದೆ. ಇತಿಹಾಸದ ಪ್ರಕಾರ ಕೊಹಿನೂರು ವಜ್ರದ ಬಗ್ಗೆ ಏನೇ ಹೇಳಿದರೂ ನಮ್ಮ ಧಾರ್ಮಿಕ ಗ್ರಂಥಗಳು ಕೊಹಿನೂರು ವಜ್ರದ ಬಗ್ಗೆ ಬೇರೆನೇ ಕತೆ ಹೇಳುತ್ತೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಕೊಹಿನೂರು ವಜ್ರಕ್ಕೂ ಶ್ರೀಕೃಷ್ಣನಿಗೂ ಸಂಬಂಧವಿದೆಯಂತೆ. ಕೊಹಿನೂರು ವಜ್ರವೇ ಈ ಶಮಂತಕಮಣಿಯ? ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧಾರ್ಮಿಕ ಗ್ರಂಥಗಳಲ್ಲಿನ ಕಥೆಯ ಪ್ರಕಾರ ಕೊಹಿನೂರು ವಜ್ರ ಮೂಲತಃ ಯಾರಿಗೆ ಸೇರಿದ್ದು ಎಂದು ಇಲ್ಲಿ ತಿಳಿತಾ ಹೋಗೋಣ. ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ಕೊಹಿನೂರು ವಜ್ರವು ಶ್ರೀಕೃಷ್ಣನಿಗೆ ಸಂಬಂಧಿಸಿದ ವಜ್ರವಾಗಿತ್ತು. ಈ ಕೊಹಿನೂರು ವಜ್ರ ದ್ವಾಪರ ಯುಗಕ್ಕೆ ಸೇರಿದ್ದ ವಜ್ರವಾಗಿದೆ ಎಂದು ಹೇಳಲಾಗುತ್ತದೆ. ನಾವು ಶಮಂತಕಮಣಿಯ ಬಗ್ಗೆ ಕೇಳಿರುತ್ತೇವೆ. ಈ ಶಮಂತಕಮಣಿಯೇ ಕೊಹಿನೂರು ವಜ್ರವೆಂದು ಕೆಲವು ಧಾರ್ಮಿಕ ಗ್ರಂಥಗಳು ಹೇಳುತ್ತದೆ. ಅಂದಿನ ಕಾಲದಲ್ಲಿ ಈ ಶಮಂತಕಮಣಿ ಶ್ರೀಕೃಷ್ಣನ ಬಳಿ ಇತ್ತು. ಯಾಕೆಂದರೆ ಈ ಅಮೂಲ್ಯವಾದ ಮಣಿ ಯಾರ ಬಳಿ ಇರುತ್ತದೆಯೋ ಅವರು ಜಗತ್ತನ್ನೇ ಆಳುತ್ತಾರೆ ಎನ್ನುವ ಕಾರಣಕ್ಕಾಗಿ ಆ ಕಾಲದಲ್ಲಿ ಶಮಂತಕಮಣಿ ಶ್ರೀಕೃಷ್ಣನ ಕೈಯಲ್ಲಿತ್ತು ಅಂತ ಹೇಳಲಾಗುತ್ತದೆ. ಒಮ್ಮೆ ಶ್ರೀಕೃಷ್ಣನು ಜಾಂಬವಂತನ ಮಗಳು ಜಾಂಬವತಿಯನ್ನು ವಿವಾಹವಾದಾಗ ಜಾಂಬವಂತನು ಅಳಿಯ ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ಶಮಂತಕಮಣಿಯನ್ನು ನೀಡಿದ್ದನು ಎಂದು ಕಥೆಯಿದೆ. ಈ ಕಥೆಯನ್ನು ನೀವು ಕೂಡ ಕೇಳಿರ್ತೀರಾ. ದಂತಕಥೆಯ ಪ್ರಕಾರ ಜರಾಸಂಧನು ಸತ್ರಜಿತ್ ಮೇಲೆ ದಾಳಿ ಮಾಡಿದಾಗ ಶ್ರೀಕೃಷ್ಣನು ಸಾಗರದ ಆಳದಲ್ಲಿರುವ ದ್ವಾರಕಾಪುರಿ ನಗರದಲ್ಲಿ ವಾಸವಿರುವಂತೆ ಹೇಳಿ ಸತ್ರಜಿತ್ನನ್ನು ಕಳಿಸಿಕೊಡುತ್ತಾನೆ. ಆ ಸಮಯದಲ್ಲಿ ಅವನು ಸೂರ್ಯನಾರಾಯಣನನ್ನು ಗಾಢವಾಗಿ ಪೂಜಿಸುತ್ತಾನೆ. ಆತನ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ. ನೀರಿನ ಆಳದಲ್ಲೂ ಸತ್ರಜಿತ್ ತನ್ನನ್ನು ಪೂಜಿಸುತ್ತಿರುವುದನ್ನು ಕಂಡು ಸೂರ್ಯದೇವನು ಅವನ ಭಕ್ತಿಗೆ ಮೆಚ್ಚಿ ತನ್ನ ಕೊರಳಲ್ಲಿದ್ದ ಶಮಂತಕ ಮಣಿಯನ್ನು ತೆಗೆದು ಸತ್ರಜಿತ್ನಿಗೆ ಕೊಡುತ್ತಾನೆ. ಶ್ರೀಕೃಷ್ಣನಿಗೆ ಆ ಮಣಿಯ ಮಹಿಮೆಯ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು. ಹಾಗಾಗಿ ಅವನು ಆ ಮಣಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಸತ್ರಜಿತ್ ಆ ಶಮಂತಕ ಮಣಿಯನ್ನು ತನ್ನ ಸಹೋದರನಾದ ಪ್ರಸೇನಜಿತ್ನಿಗೆ ನೀಡುತ್ತಾನೆ. ಆದರೂ ಕೂಡ ಶ್ರೀಕೃಷ್ಣನಿಗೆ ಶಮಂತಕ ಮಣಿಯನ್ನು ಪಡೆದುಕೊಳ್ಳಬೇಕೆನ್ನುವ ಬಯಕೆ ಕಡಿಮೆಯಾಗಿರಲಿಲ್ಲ. ಒಮ್ಮೆ ಪ್ರಸೇನಜಿತ್ತನು ಕಾಡಿನಲ್ಲಿ ಬೇಟೆಗಾಗಿ ಹೋದಾಗ ಹುಲಿಯ ದಾಳಿಗೆ ಒಳಗಾಗಿ ಅಲ್ಲೇ ಮರಣ ಹೊಂದುತ್ತಾನೆ. ಆಗ ಆ ಮಣಿ ಕಾಡಿನಲ್ಲಿದ್ದ ಜಾಂಬವಂತನಿಗೆ ಸಿಗುತ್ತದೆ. ಅವನು ಅದನ್ನು ಒಂದು ಗುಹೆ ಒಳಗೆ ಮುಚ್ಚಿಡುತ್ತಾನೆ. ಜಾಂಬವಂತನ ಬಳಿ ಶಮಂತಕ ಮಣಿ ಇರುವುದು ಶ್ರೀಕೃಷ್ಣನಿಗೆ ತಿಳಿಯುತ್ತದೆ. ಆಗ ಜಾಂಬವಂತನೊಂದಿಗೆ ಘೋರ ಯುದ್ಧ ನಡೆಯುತ್ತೆ ಮತ್ತು ಯುದ್ಧದ ಕೊನೆಯಲ್ಲಿ ಶ್ರೀಕೃಷ್ಣನು ಜಾಂಬವಂತನಿಗೆ ಶ್ರೀರಾಮನಂತೆ ಕಾಣಿಸ್ತಾನೆ. ರಾಮನ ದರ್ಶನದಿಂದ ಸಂತೋಷಗೊಂಡ ಜಾಂಬವಂತನು ತನ್ನ ಮಗಳನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಮತ್ತು ಶ್ರೀಕೃಷ್ಣ ಬಯಸಿದ್ದ ಶಮಂತಕ ಮಣಿಯನ್ನು ಶ್ರೀಕೃಷ್ಣನಿಗೆ ನೀಡುತ್ತಾನೆ. ಶ್ರೀಕೃಷ್ಣನು ತನ್ನ ಪತ್ನಿ ಜಾಂಬವತಿ ಮತ್ತು ಮಣಿಯೊಂದಿಗೆ ದ್ವಾರಕೆಗೆ ಹಿಂದಿರುತ್ತಾನೆ. ಕೆಲವು ದಿನಗಳ ನಂತರ ಶ್ರೀಕೃಷ್ಣನು ಯಾವುದೋ ಕೆಲಸದ ನಿಮಿತ್ತ ಇಂದ್ರಪ್ರಸ್ಥಕ್ಕೆ ಹೋದಾಗ ಶತಧನ್ವನು ಆ ರತ್ನವನ್ನು ತೆಗೆದುಕೊಂಡು ಅಕ್ರೂರನಿಗೆ ಕೊಟ್ಟನು ಅಂತ ಹೇಳಲಾಗುತ್ತದೆ. ಅಕ್ರೂರನು ರತ್ನದೊಂದಿಗೆ ಓಡಿ ಹೋಗ್ತಾನೆ. ಆದರೆ ಶ್ರೀಕೃಷ್ಣನಿಗೆ ಆತನನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ ಅನ್ನೋ ಉಲ್ಲೇಖ ಕೆಲವು ಪುರಾಣಗಳಲ್ಲಿ ಇದೆ. ಆದರೆ ಶಮಂತಕ ಮಣಿ ಮುಂದೆ ಏನಾಯ್ತು ಅಂತ ಅಷ್ಟು ಸ್ಪಷ್ಟವಾಗಿ ಉಲ್ಲೇಖಗಳಿಲ್ಲ. ಹಾಗಾಗಿ ದ್ವಾಪರ ಯುಗದ ನಂತರ ಶಮಂತಕ ಮಣಿ ಎಲ್ಲಿತ್ತು, ಯಾರು ಅದನ್ನು ಇಟ್ಕೊಂಡಿದ್ರು ಅಂತ ಅಷ್ಟು ಮಾಹಿತಿಗಳು ದೊರೆಯುವುದಿಲ್ಲ. ಆದರೆ ಕ್ರಿಸ್ತ ಶಕ 1304ರಲ್ಲಿ ಶಮಂತಕ ಮಣಿ ಮಾಲ್ವಾದಲ್ಲಿ ಕಾಣಿಸಿಕೊಂಡಿತ್ತು.
ಆದರೆ ಅದಕ್ಕೆ ಶಮಂತಕ ಮಣಿ ಅಂತ ಕರಿತಾ ಇರ್ಲಿಲ್ಲ, ಬದಲಾಗಿ ಕೊಹಿನೂರು ವಜ್ರ ಅಂತ ಕರಿತಾ ಇದ್ರು. ಇದು ಮಾಲ್ವಾದ ದೊರೆ ಮಹಾಲಕ್ ದೇವನ ಆಸ್ತಿಯಾಗಿತ್ತು ಅಂತ ಹೇಳಲಾಗುತ್ತದೆ. ಕೊಹಿನೂರು ವಜ್ರ ಭಾರತದ ಇತಿಹಾಸದ ಒಂದು ಅವಿಭಾಜ್ಯ ಅಂಗ. ಅನೇಕ ರಾಜ ಮಹಾರಾಜರ ಕಿರೀಟವನ್ನೇರಿ ಅವರ ಸಾಮರ್ಥ್ಯದ ಗುರುತಾಗಿ ಇತಿಹಾಸದ ಕತೆ ಹೇಳುವ ಒಂದು ಅಮೂಲ್ಯ ಆಭರಣ ಆಗಿತ್ತು ಅಂತ ಹೇಳಲಾಗುತ್ತೆ. ಕೊಹಿನೂರು ವಜ್ರವನ್ನು ಜಗತ್ತಿನಲ್ಲಿಯೇ ಅತ್ಯಂತ ದುಬಾರಿ ವಜ್ರ ಎಂದು ಹೇಳಲಾಗುತ್ತೆ. ಇದನ್ನು ಪಡೆಯಲು ದೊಡ್ಡ ದೊಡ್ಡ ಯುದ್ಧಗಳೇ ನಡೆದಿವೆ. ಜಗತ್ತಿನಲ್ಲಿಯೇ ಅತ್ಯಂತ ದುಬಾರಿ ವಜ್ರ ಎಂಬ ಹೆಗ್ಗಳಿಕೆ ಗಳಿಸಿದ ಕೊಹಿನೂರು 1849ರಲ್ಲಿ ಬ್ರಿಟಿಷರ ಕೈ ಸೇರಿತ್ತು. ಹೌದು, ಈ ವಜ್ರ ಭಾರತವನ್ನು ಬಿಟ್ಟು ಹೇಗೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಯಿತು ಅಂತ ನಾವು ನಿಮಗೆ ಹೇಳ್ತೀವಿ ಬನ್ನಿ. ಜಗತ್ತಿನಲ್ಲಿ ಅತಿ ದೊಡ್ಡ ವಜ್ರಗಳಲ್ಲಿ ಕೊಹಿನೂರು ಒಂದು. ಇದು ಸಿಕ್ಕ ಸಮಯದಲ್ಲಿ, ಅಂದರೆ ಇದು ಸಿಕ್ಕಾಗ 186 ಕ್ಯಾರೆಟ್ ಮೌಲ್ಯ ಎಂದು ಹೇಳಲಾಗುತ್ತದೆ. ಸಮಯಕ್ಕೆ ತಕ್ಕಂತೆ ಕೊಹಿನೂರು ವಜ್ರವನ್ನು ಒಂದು ಆಕಾರಕ್ಕೆ ತರಲು ಹಲವು ಬಾರಿ ಕೆತ್ತನೆಯನ್ನು ಮಾಡಲಾಗಿದೆ. ಹೀಗಾಗಿ ಸದ್ಯ ಇದು 105.6 ಕ್ಯಾರೆಟ್ ನ ವಜ್ರವಾಗಿದ್ದು ಇದರ ಭಾರ 21.2 ಕ್ಯಾರೆಟ್ ಎಂದು ಹೇಳಲಾಗುತ್ತೆ. ಇತಿಹಾಸ ಹೇಳುವ ಪ್ರಕಾರ ಈ ಕೊಹಿನೂರು ವಜ್ರ 800 ವರ್ಷಗಳ ಹಿಂದೆ ಗಣಿಗಾರಿಕೆ ಮಾಡುವ ವೇಳೆ ಸಿಕ್ಕಿತ್ತು. ಇದರ ಮೊದಲ ಮಾಲೀಕ ಕಾಕತೀಯ ರಾಜವಂಶದ ಗಣಪತಿ ದೇವ ಎಂದು ಹೇಳಲಾಗುತ್ತದೆ. ಗಣಪತಿ ದೇವನು ಈ ಅಮೂಲ್ಯವಾದ ಆಭರಣವನ್ನು ತನ್ನ ಕುಲದೇವತೆ ಭದ್ರಕಾಳಿ ದೇವಿಯ ಬಲಗಣ್ಣಿಗೆ ತೊಡಸಿದ್ದರು ಎಂದು ಇತಿಹಾಸಗಳಲ್ಲಿ ದಾಖಲೆಗಳು ಸಿಗುತ್ತವೆ. 14ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಕತೀಯರ ಮೇಲೆ ದಾಳಿ ಮಾಡಿ ಈ ವಜ್ರವನ್ನು ಲೂಟಿ ಮಾಡಿಕೊಂಡು ಬಂದ ಅಂತ ದಾಖಲಾಗಿದೆ. ಮುಂದೆ ಪಾಣಿಪತ್ ಯುದ್ಧದಲ್ಲಿ ಇದು ಮತ್ತೆ ಮೊಘಲರ ಕೈವಶವಾಯಿತು. ಬಾಬರನು ಆಗ್ರಾ ಮತ್ತು ದೆಹಲಿಯನ್ನು ಗೆದ್ದುಕೊಂಡು ಈ ಕೊಹಿನೂರು ವಜ್ರವನ್ನು ಕೂಡ ತನ್ನದಾಗಿಸಿಕೊಂಡ ಅಂತ ಶಾಸನಗಳಲ್ಲಿ ದಾಖಲಾಗಿದೆ. 1738ರಲ್ಲಿ ಇರಾನಿನ ರಾಜ ನಾದಿರ್ ಶಹಾ ಮೊಘಲರ ಮೇಲೆ ಆಕ್ರಮಣ ಮಾಡಿದ. ಮೊಘಲರನ್ನು ಸೋಲಿಸಿ 13ನೇ ಮೊಘಲರ ದೊರೆ ಅಹಮದ್ ಶಾನನ್ನು ಸೋಲಿಸಿ ಕೊಹಿನೂರನ್ನು ತನ್ನ ವಶಕ್ಕೆ ಪಡೆದುಕೊಂಡ ಅಂತ ದಾಖಲಾಗಿದೆ. ಇದೇ ಮೊದಲ ಬಾರಿಗೆ ಕೊಹಿನೂರು ವಜ್ರ ಭಾರತವನ್ನು ಬಿಟ್ಟು ಹೊರದೇಶಕ್ಕೆ ಹೋಯಿತು. ಈ ಒಂದು ವಜ್ರಕ್ಕೆ ಕೊಹಿನೂರು ವಜ್ರವೊಂದು ನಾಮಕರಣ ಮಾಡಿದ್ದು ಇದೇ ನಾದಿರ್ ಶಾ ಎಂದು ಹೇಳಲಾಗುತ್ತದೆ. ಇದರ ಅರ್ಥ ಬೆಳಕಿನ ಪರ್ವತ ಎಂದು. ನಾದಿರ್ ಶಾನ ಬಳಿಕ ಅವನ ಮೊಮ್ಮಗ ಶಾರುಖ್ ಮಿರ್ಜಾಗೆ ಈ ಕೊಹಿನೂರು ವಜ್ರ ಸಿಕ್ಕಿತು. ಆದರೆ ಈತ ಅದನ್ನು ಅಫ್ಘಾನಿನ ರಾಜ ಅಹಮದ್ ಶಾ ದುರ್ನಾನಿ ಒಂದು ಅಪಾಯದಿಂದ ಕಾಪಾಡಿದ್ದಕ್ಕಾಗಿ ಸ್ನೇಹದ ಗುರುತಿಗಾಗಿ ಹಾಗೂ ಬಹುಮಾನವಾಗಿ ಅವನಿಗೆ ನೀಡಿದ ಅಂತ ಹೇಳಲಾಗುತ್ತದೆ. ಆದರೆ ದುರ್ನಾನಿಯ ಮೊಮ್ಮಗ ಸುಜಾ ಶಹಾ ದುರ್ನಾನಿ ಈ ವಜ್ರವನ್ನು ಒಂದು ಬ್ರೇಸ್ಲೆಟ್ ನಲ್ಲಿ ಸೇರಿಸಿಕೊಂಡು ಆ ಬ್ರೇಸ್ಲೆಟ್ ಕೈಯಲ್ಲಿ ಹಾಕಿಕೊಂಡು ಅಲೆದಾಡುತ್ತಿದ್ದ. ಒಂದು ಬಾರಿ ಈತ ಪೇಶಾವರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ರಾಜ ಮಹಾರಾಜ ರಣಜಿತ್ ಸಿಂಹ 1813ರಲ್ಲಿ ಸುಜು ಶಾನನ್ನು ಸೆರೆ ಹಿಡಿದು ಕೊಹಿನೂರು ವಜ್ರವನ್ನು ತನ್ನದಾಗಿಸಿಕೊಂಡ ಅಂತ ಶಾಸನಗಳಲ್ಲಿ ದಾಖಲಾಗಿದೆ. ಈ ಯುದ್ಧದ ಜೊತೆಗೆ ಕೊಹಿನೂರು ವಜ್ರವು ಮತ್ತೆ ಭಾರತಕ್ಕೆ ಮರಳಿತ್ತು. ರಾಜ ಸುಜುಶಾನು ಕೊಹಿನೂರು ವಜ್ರವನ್ನು ವಾಪಸ್ಸು ಕೇಳಿದಾಗ ಕೊಹಿನೂರು ವಜ್ರದ ಬದಲಿಗೆ ರಾಜ ರಣಜಿತ್ ಸಿಂಗನು 1.25 ಲಕ್ಷ ನೀಡಿದ್ದ ಅಂತ ಇತಿಹಾಸಗಳು ಹೇಳುತ್ತವೆ. 29 ಮೇ 1849ರಲ್ಲಿ ಆಂಗ್ಲರ ಮತ್ತು ಸಿಖ್ಖರ ನಡುವೆ ನಡೆದ ಭಯಂಕರ ಯುದ್ಧದಲ್ಲಿ ಸಿಖ್ಖರ ರಾಜನ ಹತ್ಯೆಯಾಗುವುದರೊಂದಿಗೆ ಯುದ್ಧ ಮುಗಿಯಿತು. ಮಹಾರಾಜ ಗುಲಾಬ್ ಸಿಂಗನ ಎಲ್ಲಾ ಸಂಪತ್ತುಗಳ ಜೊತೆಗೆ ಕೊಹಿನೂರು ವಜ್ರವನ್ನು ಕೂಡ ಬ್ರಿಟಿಷರು ಲೂಟಿ ಮಾಡಿ ರಾಣಿ ವಿಕ್ಟೋರಿಯಾಗೆ ನೀಡಿದರು ಎಂದು ಹೇಳಲಾಗುತ್ತದೆ.
ಮುಂದೆ 1950ರಲ್ಲಿ ಬುಕಿಂಗ್ ಹ್ಯಾಮ್ ಪ್ಯಾಲೇಸ್ ಇಂದ ಕೊಹಿನೂರು ವಜ್ರವನ್ನು ತಂದು ರಾಣಿಯ ಕಿರೀಟದಲ್ಲಿ ಜೋಡಿಸಲಾಯಿತು. ಈ ಕೊಹಿನೂರು ವಜ್ರದ ಬೆಲೆ ಎಷ್ಟು ಎಂದು ಎಲ್ಲರಿಗೂ ಕುತೂಹಲ ಇದ್ದೇ ಇದೆ. ಆದರೆ ಅದನ್ನು ಅಂದಾಜು ಮಾಡುವುದು ಅಷ್ಟು ಸರಳವಲ್ಲ ಹಾಗಂತ ಪಂಡಿತರು ಹೇಳುತ್ತಾರೆ. ಯಾಕೆಂದ್ರೆ ಈ ವಜ್ರವನ್ನು ಯಾರು ಖರೀದಿಯೂ ಮಾಡಲಿಲ್ಲ, ಮಾರಲೂ ಇಲ್ಲ. ಕೇವಲ ಯುದ್ಧದಲ್ಲಿ ಗೆದ್ದುಕೊಂಡು ಬಂದ ಅತ್ಯಂತ ದುಬಾರಿ ವಜ್ರವಿದು. ಒಂದು ಮೂಲಗಳು ಹೇಳುವ ಪ್ರಕಾರ ಈ ಒಂದು ವಜ್ರದ ಬೆಲೆ ಸುಮಾರು 8,000 ಕೋಟಿ ಅಂತ ಹೇಳಲಾಗುತ್ತೆ. ಕೇವಲ ಈ ಒಂದು ವಜ್ರ ಇಷ್ಟು ಬೆಲೆ ಬಾಳಬೇಕಾದರೆ ಬ್ರಿಟಿಷರು ನಮ್ಮ ದೇಶದಿಂದ ಎಷ್ಟು ಲಕ್ಷ ಕೋಟಿ ಸಂಪತ್ತನ್ನು ಲೂಟಿ ಮಾಡಿರಬಹುದು ನೀವೇ ಊಹೆ ಮಾಡಿ. ಇದಾಗಿತ್ತು ಇವತ್ತಿನ ನಿಗೂಢವಾದ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡುವುದನ್ನ ಮರಿಬೇಡಿ. ಧನ್ಯವಾದಗಳು.